ಆ ರಘುಪತಿ ನಾನು ಆ ಹುದ್ದೆಯಿಂದ ಕೆಳಗಿಳಿಯೋವರೆಗೂ ವಿಷ ಕಾರೋದು ಬಿಡಲಿಲ್ಲ. ಆದರೆ ಈಗ ರಘುಪತಿನೇ ಇಲ್ಲ, ಜೈಲು ಸೇರ್ಕೊಂಡಿದ್ದಾನೆ. ಈಗ ನನಗಾಗಲಿ ನನ್ನ ಫ್ಯಾಮಿಲಿಗಾಗಲಿ ಯಾವ ಥ್ರೆಟ್ಟೂ ಇಲ್ಲ. ಹಾಗಿದ್ಮೇಲೆ ನಾನು ಯಾಕೆ ನನ್ನ ಸಕ್ಸಸ್ಸನ್ನು ಅನೌನ್ಸ್ ಮಾಡಬೇಕು? ಅದರ ಅವಶ್ಯಕತೆ ಏನಿದೆ? ಎಸ್ ರಾಮ್, ನಾನು ಈ ದೃಷ್ಟಿಲಿ ಯೋಚನೆ ಮಾಡಿರಲಿಲ್ಲ. ಎಸ್, ಯು ಆರ್ ರೈಟ್. ಅದು ಸರಿ ಕಣೋ. ಎಲ್ಲ ಕಂಟಕಗಳು ತೀರೋದ್ಮೇಲೆ ನೀನು ಯಾಕೆ ನಿನ್ನ ಸೀಟ್ನ ಬಿಟ್ಕೊಡ್ಬೇಕು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ದತ್ತ. ತೇಜುನೂ ಒಳ್ಳೆ ದಾರಿಗೆ ಬಂದಾಯಿತು, ಕಾತಿನೂ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಅದು ಅಲ್ಲದೆ ಪ್ರೀತಮ್ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಆ ಪ್ಲಾಂಟರ್ಸ್ ಅಸೋಸಿಯೇಷನ್ ಎಲೆಕ್ಷನಲ್ಲಿ ಗೆದ್ದು ಈಗ ಚೇರ್ಮನ್ ಆಗಿದ್ದಾನೆ. ಸೊ ಈಗ ನಾನು ಪರ್ಫೆಕ್ಟ್ ಅಂದರೆ ಫಿಟ್ ಆಗಿದ್ದೀನಿ. ಈಗ ಯಾಕೆ ನಾನು ಸಕ್ಸಸ್ಸನ್ನು ಅನೌನ್ಸ್ ಮಾಡೋದಕ್ಕೆ ಒಂಥರ ಅವಸರ ಮಾಡ್ಕೋಬೇಕು?